ಕನ್ನಡ ಚಳುವಳಿ ಕೊನ ನಾಗರಾಜ್ ರವರ 80ನೇ ಅದ್ದೂರಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಕೊನ ನಾಗರಾಜ್ ರವರು ರಚಿಸಿದ ಪರಿಪಕ್ವತೆ ಪುಸ್ತಕವನ್ನು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ನಗರ ಅಧ್ಯಕ್ಷರು ಆದ ಮಾಯಣ್ಣ ರವರು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಪುತ್ರಿ ಅನುಪಮಾ ವಾಟಾಳ್ ನಾಗರಾಜ್ ರವರು ಮತ್ತು ಅನೇಕ ಕನ್ನಡ ಚಳುವಳಿ ಹೋರಾಟಗಾರರು ಭಾಗವಹಿಸಿದ್ದರು. ವರ್ಷಗಳ ಜೀವನ ಹೇಗೆ ಅಂತ ಒಂದು ಅರ್ಥಪೂರ್ಣವಾಗಿರಬೇಕು. ನನಗೆ ಗೊತ್ತಿದ್ದಂಗೆ 80 ವರ್ಷ ಏನು ಅಂತ ಹೇಳಿದೆ. ಏನಪ್ಪ ಅಂದರೆ 29,300 ದಿನಗಳಾಗತ್ತೆ ಒಂದು. ಎರಡನೇದು 80 ವರ್ಷಗಳು ಅಂದರೆ ಸಹಸ್ರ ಚಂದ್ರ ದರ್ಶನ ಅಂತಾರೆ. ಅಂದರೆ ಈ ಪೌರ್ಣಮಿ ಬರುತ್ತೆ, ಚಂದ್ರ ಬರೋದು 1,000 ಬಾರಿ ಚಂದ್ರ ಬಂದಿರೋದು ನಾವು ನೋಡಿರ್ತೀವಿ ಅಂತ. 80 ವರ್ಷದಲ್ಲಿ ನಮ್ಮ ಅನುಭವ. ಬಹಳ ಜನ ನನ್ನ ಫೋಟೋ ಪರಿಷತ್ತಲ್ಲಿ ಹಾಕಿದ್ದೆ, ನಂದು ನಮ್ಮ ನಾಯಕರು ವಾಟಾಳ್ ನಾಗರಾಜ್ ಅವ್ರದ್ದು. ಬಂದವರೆಲ್ಲ ಕೇಳ್ತಾಯಿದ್ದೆ, ಸರ್ ವಾಟಾಳ್ ನಾಗರಾಜ್ ನಾವು ಈಗ ನೋಡೇ ಇಲ್ವಲ್ಲ ಅಂತ. ಕನ್ನಡಕನೂ ಟೋಪಿ ಇಲ್ದಿರೋದು ಅವ್ರದ್ದು 200 ಫೋಟೋ ಇದೆ ನನ್ನ ಹತ್ರ. ಅವ್ರಿಗೆ ಹೇಳ್ತಾಯಿದ್ದೆ, ನೋಡಿ ವಾಟಾಳ್ ನಾಗರಾಜ್ ಅವ್ರಿಗೆ 87 ವರ್ಷ, ನನಗೆ 80 ವರ್ಷ ಅಂತ ಇದ್ದೆ. ನೀವು ಆ ಥರ ಕಾಣೋದಿಲ್ಲ ಸರ್, 80 ವರ್ಷದ ಥರ ಭಾಳ ಯಂಗಾಗಿ ಕಾಣ್ತೀರ. ಎಷ್ಟು ಹೇಳ್ತೀರಾ ನೀವು ಅಂದೆ. 45, 50 ಹೇಳ್ಬೋದು ಅಂತಂದರು. ಅಯ್ಯೋ ಅಷ್ಟೊಂದು ಕಮ್ಮಿ ಮಾಡಬೇಡಿ, ಯಾಕೆಂದ್ರೆ ನನ್ನ ಹೆಂಡತಿಗೆ 65 ವರ್ಷ, ನಾನು ಚಿಕ್ಕವನಾಗ್ಬಿಟ್ರೆ ಹೆಂಗೆ ಅಂತ ಇದ್ದೆ. ಆಮೇಲೆ ಹೇಗೆ 80 ವರ್ಷದ ಆರೋಗ್ಯ ಅಂದರು. ಅದಕ್ಕೊಂದು ಉದಾಹರಣೆ ಕೊಟ್ಟೆ. 32 ವರ್ಷ ನಮ್ಮಮ್ಮ ನನ್ನ ಸಾಕಿದ್ದಾಳೆ. ಅವ್ರು 32 ವರ್ಷ ನನ್ನ ಆರೋಗ್ಯವಾಗಿ ಸಾಕಿದ್ದಾರೆ. ಲಲಿತಾ 48 ವರ್ಷ ನನ್ನ ಸಾಕಿದ್ದಾರೆ. ತಾಯಿ ಮತ್ತು ಹೆಂಡತಿ ಇವರು ಇಷ್ಟು ಚೆನ್ನಾಗಿ ನಮ್ಗೆ ಸಾಕಿರೋದ್ರಿಂದ ನಮಗೆ ಆರೋಗ್ಯ ಇದೆ. ಜೊತೆಗೆ ಆರೋಗ್ಯ ಬರೋದು ಹೇಗೆ ಬರುತ್ತೆ? ಓದಿಂದ ಬರುತ್ತೆ. ಈ ಓದು ನಮ್ಗೆ ಹೇಗೆ ಬಂತು? ಅದು ನಮ್ಮ ಅಮ್ಮನಿಂದ ಬಂತು. ನಮ್ಮಮ್ಮ ಆವಾಗಲೇ, ನಾನು 8-10 ವರ್ಷದ ಹುಡುಗ, ಜ್ಞಾಪಕ ಇದೆ. ನಮ್ಮಮ್ಮ ಸುಮಾರು ಪುಸ್ತಕಗಳು ಓದ್ತಾಯಿದ್ರು, ಅದನ್ನು ಓದೋದು ಕಲ್ತ್ಕೊಂಡೆ. ಆಮೇಲೆ ಹೈಸ್ಕೂಲು ಆಯಿತು, PUCಗೆ ಹೋದೆ. PUCಗೆ ಹೋದಾಗ ನನಗೆ ಸಿಕ್ಕಿದ ಪ್ರಪ್ರಥಮ ಗುರುಗಳು ಎಸ್ ನರಸಿಂಹಯ್ಯನವರು. ಅವರು ಕುಲಪತಿಗಳು ಆಗಿದ್ದರು. ಅವರು 61ನೇ ಇಸ್ವಿನಲ್ಲಿ ಓಹಿಯೋ ಯೂನಿವರ್ಸಿಟಿನಲ್ಲಿ PhD ಮಾಡಿ ಬಂದಿದ್ದರು, ಯಾವುದೋ ಫಿಸಿಕ್ಸಲ್ಲಿ. ಅವ್ರನ್ನ ಭೇಟಿ ಮಾಡೋ ಚಾನ್ಸ್ ಸಿಕ್ತು. ಆವಾಗಿನ 16 ವರ್ಷ ಭಾಳ ಇನೋಸೆನ್ಸಿ ಇರುತ್ತೆ, ನಮಗೆ ಭಯ ಇರುತ್ತೆ. ನನಗೆ ಅಪ್ಲೈ ಮಾಡಿದ್ದೆ, ಸೀಟ್ ಕೊಟ್ಟಿದ್ದರು.
ಫೀಸ್ ಕಟ್ಟೋದ್ರೊಳಗಡೆ ಆಗೋದಿಲ್ಲ ಅಂದರು. ತಕ್ಷಣ ಹೋಗಿ ನರಸಿಂಹಯ್ಯನವ್ರು ನೋಡಿದೆ. ಏನೋ ನಿಂದು ಅಳಬೇಡ, ಏನಿದೆ ಹೇಳ. ಸರ್ ಹಿಂಗಿದೆ ಅಂತಂದೆ. ಅಷ್ಟೇ ತಾನೇ. ತಕ್ಷಣ ಕರೆಸಿದ್ರು, ನನಗೆ ಅಡ್ಮಿಷನ್ ಕೊಟ್ಟರು ಪಿ ಯು ಸಿ ಓದಿದೆ. ಆಮೇಲೆ BE ಓದೆ. BE ಓದಿದ್ಮೇಲೆ ಜೀವನದಲ್ಲಿ ಮನೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಕುಟುಂಬದಲ್ಲಿ. ಆದಾಗ ಏನಿದೆ PUC ಬಿಟ್ಬಿಟ್ಟು ನಾನು ಅಂಗಡಿಗೆ ಬಂದುಬಿಟ್ಟೆ. BE ಬಿಟ್ಬಿಟ್ಟು 2 ವರ್ಷ ಅಂಗಡಿಗೆ ಬಂದುಬಿಟ್ಟೆ. ವ್ಯಾಪಾರದಲ್ಲಿದ್ದೆ. ಈ ವ್ಯಾಪಾರದಲ್ಲಿದ್ದಾಗ ಪ್ರಪ್ರಥಮ ಗುರುಗಳು H. ನರಸಿಂಹಯ್ಯ ಅಂತೀನಿ. ನಮ್ಮಮ್ಮ ಫಸ್ಟು, 2ನೇದು H. ನರಸಿಂಹಯ್ಯ, 3ನೇವರು ಆನಕರು, ಆಮೇಲೆ ನರಸಿಂಹಯ್ಯನವ್ರದ್ದು ಆನಕರು. ಇವ್ರ ಜೊತೆಯಲ್ಲಿ ನಾನು ಇದ್ದಾಗ ಏನಾಯಿತು, ನಮ್ಮ ಮನಸ್ಸುಗಳು, ನನ್ನ ಓದು, ನನ್ನ ಜ್ಞಾನ ಎಲ್ಲನೂ ವಿಚಾರವಾದದ ಕಡೆ ಬಂತು. ವಿಚಾರವಾದ ಅಂದ್ರೇನು, ಸತ್ಯವಾಗಿರೋದು ಮಾತ್ರ ನಂಬೋದು, ಸತ್ಯವಾಗಿಲ್ಲದೆ ಇರೋದು ನಂಬದೇ ಇರೋದು. ಈ ಮನೋಭಾವ ನಮಗೆ ಬಂದಮೇಲೆ ಏನಾಗೋಯ್ತು, ಅಲ್ಲಿ ಹೆಚ್ಚು ಓದು ಬಂತು. ಒಂದು 5,000 ಪುಸ್ತಕ ಓದಿರಬೇಕು. ಅದು ಎಷ್ಟು ಓದಿದ್ದೀನಿ ಅಂದರೆ ಯಾರು ಏನು ಕೇಳಿದ್ರೆ ಹೇಳೋ ಅಷ್ಟು. ಪರಿಷತ್ತಲ್ಲಿ 2.5 ವರ್ಷಗಳ ಕಾಲ ಇದು ಮಾಡಿದ್ದೆ, ಏನು ಪುಸ್ತಕ ಮಾರಾಟ ಮಾಡಿದ್ದೆ. ಪುಸ್ತಕ ಮಾರಾಟ ಮಾಡಿದಾಗ ಅಲ್ಲಿ ಉಪಕುಲಪತಿಗಳು ಬರೋರು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗಳು ಬರೋರು, ಬೇಜಾನ್ ಯಾರು ಬಂದರೆ ನಾವು ಮಾತಾಡೋ ಶಕ್ತಿ ನಮಗಿತ್ತು. ಕಾರಣ ಏನಂದರೆ ನನ್ನ ಓದು 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 ಓದು. ನಾನು ನಮ್ಮ ಇದಕ್ಕೆ ಬರೋವ್ರಿಗೂ ಹೇಳ್ತೀನಿ, ಜೀವನ ಅಂದರೆ ಅದು ಬೇರೆ, ಸಂಪಾದನೆ ಮಾಡಿ ಬದುಕಿ, ಓದಿ ಅಂತ. ಇವಾಗ ಓದು ಹೋಗಿದ್ದೆ, ಎಲ್ಲ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿದೆ. ಹೀಗಾಗಿ ನನ್ನ ಜೀವನದ ಕಥೆ ಅಂತ ಒಂದು ಪುಸ್ತಕ ಬರೆಸಿದ್ದೆ. ಸುಮಾರು 2 ವರ್ಷದಿಂದ ಹಾಗೇ ಇತ್ತು. ಆಮೇಲೆ ಇವತ್ತು ಬಿಡುಗಡೆ ಮಾಡೋಣ ಅಂದ್ಬಿಟ್ಟು ಅದರ ಹೆಸರು ಪರಿಪಕ್ವತೆ ಅಂದ್ಬಿಟ್ಟಿದೆ ಆ ಪುಸ್ತಕದ ಹೆಸರು. ಅದರಲ್ಲಿ ಸುಮಾರು ವಿಷಯಗಳು ಭಾಳ ಅದರಲ್ಲಿ ಬರೆದಿದ್ದೀನಿ. ಮಾತಾಡ್ತಾ ಕೂಡ ಮೊನ್ನೆ ಫೋನ್ ಮಾಡಿದಾಗ ಅವರು ಹೇಳ್ತಾಯಿದ್ರು, 63 ವರ್ಷಗಳಿಂದ ನನ್ನ ಜೊತೆಯಲ್ಲಿದೆಯಾ, ಇಷ್ಟು ವರ್ಷಗಳು ನನ್ನ ಜೊತೆಯಲ್ಲಿ ಒಬ್ಬನೇ ಇದ್ದಿದ್ದಿಲ್ಲ, ಎಷ್ಟೋ ಜನ ಬಂದರೂ ಹೋದರು, ನೀನು ಮಾತ್ರ ಪ್ರಾಮಾಣಿಕವಾಗಿದೆಯಾ ಅಂದ್ಬಿಟ್ಟು ಏನೋ ಒಂದು ಉದಾಹರಣೆ ಕೊಟ್ಟರು. ಏನು ಸರ್ ಅಂದೆ. ನೀನೊಂದು ಸಾಕ್ಷಿ ಕಲ್ತಾರ ನೋಕೋಣ ಅಂದರು. ಸರ್ ಸಾಕ್ಷಿ ಕಲ್ಲು ಅಂದರೆ ಏನು ಸರ್ ಅಂತಂದೆ. ಪ್ರಾರಂಭದಿಂದ ಇದುವರೆಗೂ ನನ್ನ ಜೊತೆಯಲ್ಲಿ ಇದೆಯಾ, ಸಾಕ್ಷಿ ಕಲ್ಲು ಏನು ಸರ್ ಅಂದೆ. ರಾಜ ಮಹಾರಾಜರ ಕಾಲದಲ್ಲಿ ಒಂದು ಹಳ್ಳಿನ ಒಂದು ಊರೋ ಕಟ್ಟಬೇಕಾದ್ರೆ ಫಸ್ಟ್ ಅಲ್ಲೊಂದು ಕಲ್ಲು ಉಳ್ತಾರಂತೆ, ಊರೋದ್ರೂ ಕಲ್ಲಿರುತ್ತಂತೆ. ಹಾಗೆ ನೀನು ಪರ್ಮನೆಂಟಾಗಿ ನಮ್ಮ ಜೊತೆಯಲ್ಲಿದೆಯಾ, ಒಳ್ಳೆ ಕೆಲಸ ಮಾಡ್ತೀಯಾ ಅಂತ ಹೇಳಿ. ಮೊದಲನೇದಾಗಿ ಅವರು 80 ವರ್ಷದ ವರ್ಷಾಚರಣೆ ಬರ್ತ್ಡೇ ಮಾಡ್ಕೊಳ್ತಾ ಇರೋದು ತುಂಬ ಖುಷಿಯಾದಂಥ ಸಂಗತಿ. ಅವರು ಕೂಡ ಈ ನಾಡಿನ ಹೆಸರಾಂತ ವಾಟಾಳ್ ನಾಗರಾಜವರು ಕನ್ನಡ ಹೋರಾಟಗಾರರಲ್ಲಿ ಒಳ್ಳೆ ಬಾಂಧವ್ಯವನ್ನು ಆ ವ್ಯಕ್ತಿಗೆ ಇನ್ನೂ ಹೆಚ್ಚಿನ ಕಾಲ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಿ ಕೋನ ನಾಗರಾಜ್ ಅವರ 80ನೇ ವರ್ಷದ ಅಭಿನಂದನಾ ಸಮಾರಂಭ, ಅಭಿನಂದನಾ ಕಾರ್ಯಕ್ರಮ. ಸಾವಿರಾರು ಜನ ಇವತ್ತು ಅವರ ಅಭಿಮಾನಿಗಳು, ಹೋರಾಟಗಾರರು, ನಾಯಕರು ಎಲ್ಲರೂ ಸೇರಿದ್ದಾರೆ. ಅವರು ಕೋನ ನಾಗರಾಜು ಮತ್ತು ಲಲಿತಾ ಕೋನ ನಾಗರಾಜ್ ಅವರಿಗೆ ಇಬ್ಬರು ಬೆನಿಫಿಟ್ ಶೋ ಸಾಗಾಟ ಹಾಕಿ ಆದರ್ಶ ಕನ್ನಡ ಯುವತಿಯ ಸಂಘ ಇವಾಗ ಬೇಕಾದ ಸಂಘಗಳಿರ್ಬೋದು. ಆ ಕಾಲದಲ್ಲಿ ಈ ಕಲಾ ಮಾಡಿದ್ದು ನಮ್ಗೆ ಎಷ್ಟು ಹೆಮ್ಮೆ ಇದೆ ಅಂದ್ರೆ, ಇವತ್ತಿಗೂ ಇವಳನ್ನ ಒಂದು ದೊಡ್ಡ ಆಲ್ಬಮ್ ಇಟ್ಟಿದ್ದೀನಿ, ಅದ್ರಲ್ಲಿ ನೆನೆಸ್ಕೊಳ್ತೀನಿ. ಈಗೂ ಇರಬೇಕು ಹೆಣ್ಮಕ್ಳು ಅನ್ನೋದಕ್ಕೆ ಕಲನಿಗೆ ನನ್ನ ಪೂರ್ವಕ ಹಲವಾರು ಕೆಲಸಗಳನ್ನು, ಹೋರಾಟಗಳಲ್ಲಿ ಭಾಗವಹಿಸಿ ಇಲ್ಲಿವರೆಗೂ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವರ ಇನ್ನೂ ಒಳ್ಳೆಯ ಸೇವೆಯನ್ನು ಈ ನಾಡಿಗೆ, ಭಾಷೆಗೆ ಸಲ್ಲಿಸಿ ನಮ್ಮಂಥ ನೂರಾರು ಯುವಕರಿಗೆ ಸಾಕಾರವಾಗಿ ನಿಲ್ಲಿ ಅಂತೇಳಿ ನಾನು ಅವ್ರನ್ನ ಅಭಿನಂದಿಸ್ತೇನೆ. ನಮಸ್ಕಾರ. ದೇವರು ಒಳ್ಳೇದು ಮಾಡಿ ತಾಯಿ ಭುವನೇಶ್ವರಿ ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ.